ರೆಕಾರ್ಡ್ ಒಂದು ಆಗುತ್ತೆ ಸರ್, ವಾಯ್ಸ್ ರೆಕಾರ್ಡ್ ಆಗಲ್ಲ ಸರ್. ಆಗಲ್ವಾ? ವಾಟ್ ಆರ್ ದ ಥಿಂಗ್ಸ್ ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೆಕ್ಟಿಂಗ್? ಎಕ್ಸ್ಪೆಕ್ಟಿಂಗ್ ಅಂದ್ರೆ ಸ್ಟೂಡೆಂಟ್ಸ್ ಆರ್ ಅಲ್ಲಿವರೆಗಾಯ್ತು. ಎಕ್ಸ್ಪೆಕ್ಟಿಂಗ್ ಗೆ EXPE CT ING, EXPE CT ING. ವಾಟ್ ಆರ್ ದ ಥಿಂಗ್ಸ್ ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೆಕ್ಟಿಂಗ್? ಇಂಗ್ಲಿಷಲ್ಲಿ ಬರ್ಕೊಂಡಿದ್ದೀರಿ ಅಲ್ವಾ? ಕನ್ನಡದಲ್ಲಿ ಹೇಳ್ತೀನಿ. ಈಗ ನನಗೆ ಏನೇನು ನೀವು ಬರ್ಕೊಂತೀರಾ, ಏನೇನು ನಾನು ಹೇಳ್ತಿದ್ದೀನಿ ಪ್ರತಿ ಸೆಂಟೆನ್ಸ್ ಕೂಡ ಕ್ಲಾಸ್ ರೂಮ್ ಅಲ್ಲಿ ಯೂಸ್ ಆಗುತ್ತೆ, ಯಾವ್ದನ್ನ ಮಿಸ್ ಮಾಡಂಗಿಲ್ಲ. ವಾಟ್ ಆರ್ ದ ಥಿಂಗ್ಸ್ ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಈಗ ಹೇಳಿದೀನಿ. ಯಾವ ವಿಚಾರಗಳನ್ನ ವಿದ್ಯಾರ್ಥಿಗಳು ಬಯಸ್ತಾರೆ ಅಂತ, ಯಾವ ವಿಚಾರಗಳನ್ನ ವಿದ್ಯಾರ್ಥಿಗಳು ನಿರೀಕ್ಷಿಸ್ತಾ ಇದ್ದಾರೆ ಅಂತ, ಯಾವ ವಿಚಾರಗಳನ್ನ ವಿದ್ಯಾರ್ಥಿಗಳು ನಿರೀಕ್ಷಿಸುತ್ತಿದ್ದಾರೆ. ಯಾವ ವಿಚಾರಗಳನ್ನ ವಿದ್ಯಾರ್ಥಿಗಳು ನಿರೀಕ್ಷಿಸುತ್ತಿದ್ದಾರೆ. ನೆಕ್ಸ್ಟ್ ಸೆಂಟೆನ್ಸ್ ಹೇಳ. ಏನನ್ನ ಓದ್ಕೋಬೇಕು, ಏನನ್ನ ಓದ್ಕೋಬಾರ್ದು ಅನ್ನೋದನ್ನ ಇಂಗ್ಲಿಷಲ್ಲಿ ಏನಂತ ಹೇಳ್ತಾರೆ? ಏನನ್ನ ಓದ್ಕೋಬೇಕು, ಏನನ್ನ ಓದ್ಕೋಬಾರ್ದು ಅನ್ನೋದನ್ನ ಇಂಗ್ಲಿಷಲ್ಲಿ ಏನಂತ ಹೇಳಬೇಕು? ವಿಚ್ ಶುಡ್ ರೀಡ್, ವಿಚ್ ಶುಡಂಟ್ ರೀಡ್ ಅಂತ. ವಿಚ್ ಶುಡ್ ರೀಡ್, ವಿಚ್ ಶುಡ್ ನಾಟ್ ರೀಡ್ ಅಂತ. ಅದನ್ನ ಹಿಂಗೂ ಹೇಳ್ಬೋದು, ವಾಟ್ ಶುಡ್ ವಿ ರೀಡ್, ವಾಟ್ ಶುಡಂಟ್ ವಿ ರೀಡ್ ಅಂತ ಹೇಳ್ತಾರೆ ಅದನ್ನ. ವಿಚ್ಗೆ ಸ್ಪೆಲ್ಲಿಂಗ್ ಹೇಳ್ಬೇಕಾ? WHICH, ವಿಚ್. ಶುಡ್ SHOULD, ಶುಡ್. ರೀಡ್ READ. ಕ್ವಶನ್ ಮಾರ್ಕ್. ವಿಚ್ ಶುಡ್ ನಾಟ್ ರೀಡ್, ವಿಚ್ ಶುಡ್ ನಾಟ್ ರೀಡ್. ನಾವೇನನ್ನ ಓದ್ಕೋಬೇಕು, ಏನನ್ನ ಓದ್ಕೋಬಾರ್ದು. ವಾಟ್ ಶುಡ್ ರೀಡ್ ಅಂದ್ರೆ ನಾವೇನನ್ನ ಓದ್ಕೋಬೇಕು, ವಿಚ್ ಶುಡ್ ನಾಟ್ ರೀಡ್ ಅಂದ್ರೆ ನಾವೇನನ್ನ ಓದ್ಕೋಬಾರ್ದು ಅಂತ. ಯಾ ಓವರ್. ಓಕೆ, ಈಗ ನಾವೇನನ್ನ ತಿನ್ಬೇಕು, ಏನನ್ನ ತಿನ್ಬಾರ್ದು ಇಂಗ್ಲಿಷ್ ಅಲ್ಲಿ ಹೇಳಿ ನೋಡೋಣ. ವಾಟ್ ಶುಡ್ ವಿ ಈಟ್, ವಿಚ್ ಶುಡ್ ಬಿ ಈಟ್. ವಾಟ್ ಶುಡ್ ನಾಟ್ ವಿ ಈಟ್, ವಾಟ್ ಶುಡ್ ವಿ ಈಟ್, ವಾಟ್ ಶುಡ್ ನಾಟ್ ವಿ ಈಟ್. ಏನನ್ನ ಬರ್ಕೋಬೇಕು, ಏನನ್ನ ಬರ್ಕೋಬಾರ್ದು ಅನ್ನಕ್ಕೆ ವಾಟ್ ಶುಡ್ ಬಿ ರೈಟ್, ವಿಚ್ ಶುಡ್ ನಾಟ್ ಬಿ ರೈಟ್. ವಾಟ್ ಶುಡ್ ವಿ ರೈಟ್, ವಾಟ್ ಶುಡ್ ನಾಟ್ ವಿ ರೈಟ್. ಯೂಸ್ ಮಾಡಿದ್ರೆ ಎರಡು ವಾಟೇ ಯೂಸ್ ಮಾಡಬೇಕು, ಯೂಸ್ ಮಾಡಿದ್ರೆ ಎರಡು ವಿಚ್ ಯೂಸ್ ಮಾಡಬೇಕು. ಓಕೆ, ಈಗ ಎರಡು ಸೆಂಟೆನ್ಸ್ ಏನ್ ಎಕ್ಸ್ಟ್ರಾ ನೀವು ಹೇಳಿದ್ರಲ್ಲ ಅದನ್ನ ಎಲ್ಲರೂ ಬರ್ಕೊಳ್ಳಕ್ಕೆ ಪರ್ಮಿಟ್ ಮಾಡೋಣ. ಈಗ ಎಲ್ಲರೂ ಬರ್ಕೊಳ್ಳೋದನ್ನ. ವಾಟ್ ಶುಡ್ ವಿ ಈಟ್, ವಾಟ್ ಶುಡ್ ವಿ ಈಟ್. ವಿ ಅಂದ್ರೆ WE, ನಾವು. ಗೀತಾ ಅವರೇ, ಡಿಸ್ಟರ್ಬ್ ಇದು ಆಫ್ ಮಾಡಿ, ಅದನ್ನ ಮ್ಯೂಟ್ ಮಾಡಿ. ಗೀತಾ ಅವರೇ ಮ್ಯೂಟ್ ಮಾಡಿ. ಓಕೆ, ಹಲೋ. ಕೇಳಿಸ್ತಾ ಇದೆ ಸರ್. ವಾಟ್ ಶುಡ್ ವಿ ಈಟ್, ವಾಟ್ ಶುಡ್ ನಾಟ್ ವಿ ಈಟ್. ವಾಟ್ ಶುಡ್ ವಿ WE, ಈಟ್ಗೆ EAT, ನಾವೇನನ್ನ ತಿನ್ಬೇಕು. ವಾಟ್ ಶುಡ್ ನಾಟ್ ವಿ ಈಟ್, ನಾವೇನನ್ನ ತಿನ್ನಬಾರ್ದು ಅಂತ. ಎಸ್, ಮುಂದಕ್ಕೆ ಹೋಗ್ಲಾ? ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಕಂಪ್ಲೀಟೆಡ್.
ನಾವು ಮಾಡೋಕೆ ಹಲವಾರು ಕೆಲಸಗಳಿದಾವೆ, ನಾವು ಪೂರ್ಣಗೊಳಿಸಕ್ಕೆ ಸುಮಾರು ಕೆಲಸಗಳಿದಾವೆ, ನಾವು ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾ ಇದಾವೆ. ಇಂಗ್ಲಿಷ್ ಅಲ್ಲಿ ದೇರ್ ಆರ್, THERE, ದೇರ್ ಆರ್, ERE, ಮೆನಿ, MANY, ಮೆನಿ ಥಿಂಗ್ಸ್, THINGS, ಥಿಂಗ್ಸ್, ಟು ಬಿ, TO, ಟು ಬಿ ಕಂಪ್ಲೀಟೆಡ್, COMPLETED, ಕಂಪ್ಲೀಟೆಡ್. ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಕಂಪ್ಲೀಟೆಡ್. ನಾವು ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾ ಇದಾವೆ ಅಂತ ಅರ್ಥ. ಇನ್ನೊಂದ್ಸರಿ ಹೇಳ್ಬೇಕಾ ಬೇಡ್ವಾ? ಇನ್ನೂ ಒಂದ್ಸರಿ ಹೇಳ್ಬೇಕಾ? ದೇರ್ ಆರ್ ಮೆನಿ ಥಿಂಗ್ಸ್ ಟು ಬಿ ಕಂಪ್ಲೀಟೆಡ್. ನಾವು ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾ ಇದಾವೆ ಅಂತ ಅರ್ಥ. ಮತ್ತೆ ನೆಕ್ಸ್ಟ್ ಲೈನ್ಗೆ ಹೋಗ್ತಿದೀವಿ. ಹೂ ಆರ್ ನಾಟ್ ಇನ್ ಎನಿ ಗ್ರೂಪ್. ಹೂ, WHO, ಹೂ, ARE, ನಾಟ್, ಇನ್, ಎನಿ, ANY, ಎನಿ, ಗ್ರೂಪ್, GROUP, ಗ್ರೂಪ್. ಯಾವುದೇ ಗ್ರೂಪ್ ಅಲ್ಲಿ ಇಲ್ದೇ ಇರೋರು ಯಾರಿದ್ದೀರಾ ಅಂತ ಅರ್ಥ. ವಾಟ್ಸ್ ದ ಮೀನಿಂಗ್ ಇನ್ ಕನ್ನಡ? ವಾಟ್ ಇಸ್ ದ ಮೀನಿಂಗ್ ಇನ್ ಕನ್ನಡ? ಯಾವುದೇ ಗ್ರೂಪ್ ಅಲ್ಲಿ ಇಲ್ದೇ ಇರೋರು ಯಾರಿದ್ದೀರಾ ಅಂತ ಅರ್ಥ. ಯಾವುದೇ ಗ್ರೂಪ್ ಅಲ್ಲಿ ಇಲ್ದೇ ಇರೋರು ಯಾರು ಇದ್ದೀರಾ ಅಂತ ಅರ್ಥ, ಅಥವಾ ಯಾರು ಇದ್ದಾರೆ ಅಂತ. Shall I pass on to the next one? Yes, sir. Yes, sir. Okay. Yes, you shall, sir ಅನ್ಬೇಕು. Yes, you shall ಅನ್ಬೇಕು. Shall I pass on? Yes, sir. Yes, sir. Yes, you shall ಅಂತ ಹೇಳ್ಬೇಕು. Okay, fine. Wonderful lecturers are going to come. Wonderful lecturers are going to come. Wonderful movies are going to come. ಲೆಕ್ಚರರ್ಸ್ ಬೇಡ, ಮೂವೀಸ್ ಬರ್ಕೊಳ್ಳಿ. ವಂಡರ್ಫುಲ್ ಫಸ್ಟ್ ಬರೀರಿ. WONDERFUL, WONDERFUL, ವಂಡರ್ಫುಲ್. ಮೂವೀಸ್, MOVIES, ಮೂವೀಸ್, ARE, going to, GOING, going to, come, COME. ವಂಡರ್ಫುಲ್ ಮೂವೀಸ್ ಆರ್ ಗೋಯಿಂಗ್ ಟು ಕಮ್. ಕನ್ನಡದಲ್ಲಿ ಏನ್ ಹೇಳ್ಬೋದು ಇದಕ್ಕೆ? ಬಹಳ ಚೆನ್ನಾಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದಾವೆ ಅಂತ. ಹಲೋ, ವಂಡರ್ಫುಲ್ ಆಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ ಸಿನಿಮಾಗಳು ಬರಲಿವೆ ಅಂತ. ಇನ್ನು ಬಂದಿಲ್ಲ, ಬರ್ತವೆ ಅಂತ. ಬರಲಿವೆ, ಬಿಡುಗಡೆಗೊಳ್ಳಲಿವೆ ಅಂತ ಅರ್ಥ. ತುಂಬಾ ಅದ್ಭುತವಾದಂತ ಸಿನಿಮಾಗಳು ಬರಲಿವೆ, ಬಂದಿದವೆ ಅಂತ ಅಲ್ಲ, ಬರ್ತವೆ ಅಂತ. ನೆಕ್ಸ್ಟ್ ಸೆಂಟೆನ್ಸ್. ವೈ ಐ ಆಮ್ ಸೇಯಿಂಗ್ ಆಲ್ ದೀಸ್ ಥಿಂಗ್ಸ್. ವೈ, WHY, ವೈ am, IAM, am saying, 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 all, 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 these, 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 things, THINGS, question mark. ವೈ ಐ ಆಮ್ ಸೇಯಿಂಗ್ ಆಲ್ ದೀಸ್ ಥಿಂಗ್ಸ್. ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಅಂತ. ಇದಕ್ಕೆ ಅರ್ಥ ಏನು? ನಾನು ಇವುಗಳನ್ನೆಲ್ಲ ಯಾಕೆ ಅಥವಾ ಏಕೆ ಹೇಳುತ್ತಿದ್ದೇನೆ
ಗೊತ್ತಿದೆಯೇ ಅಂತ. ನಾನು ಇದನ್ನೆಲ್ಲ ಏಕೆ ಹೇಳುತ್ತಿದ್ದೇನೆ ಗೊತ್ತಿದೆಯಾ ಅಂತ. ಬರ್ಕೊಂಡ್ರಾ? ಬರ್ಕೊಂಡಿದ್ದೀರಾ? Sir. Yes, sir. ನೆಕ್ಸ್ಟ್ ಸೆಂಟೆನ್ಸು ಸ್ಟ್ರಿಕ್ಟ್ಲಿ ಯು ಹ್ಯಾವ್ ಟು ಬಿ ಇಯರ್. ನೆಕ್ಸ್ಟ್ ಸೆಂಟೆನ್ಸು ನೀವು ಕಡಾಖಂಡಿತವಾಗಿ ಇಲ್ಲಿ ಇರಲೇಬೇಕು. ನೀವು ಕಡಾಖಂಡಿತವಾಗಿ ಮಿಸ್ ಆಗದೆ ಇಲ್ಲಿ ಇರಲೇಬೇಕು ಅನ್ನೋದನ್ನ ಇಂಗ್ಲಿಷಲ್ಲಿ ಸ್ಟ್ರಿಕ್ಟ್ಲಿ ಯು ಹ್ಯಾವ್ ಟು ಬಿ ಇಯರ್. ಸ್ಪೆಲ್ಲಿಂಗ್ ಹೇಳ್ತೀನಿ. STRICTLY ಸ್ಟ್ರಿಕ್ಟ್ಲಿ, ಯು YOU ಯು, ಹ್ಯಾವ್ HAVE ಹ್ಯಾವ್, ಟು ಬಿ TO ಟು BE ಬಿ, ಇಯರ್ HERE. ನೀವು ಕಡಾಖಂಡಿತವಾಗಿ ಇಲ್ಲಿ ಇರಲೇಬೇಕು. ನೀವು ಕಡ್ಡಾಯವಾಗಿ ಇಲ್ಲಿ ಇರಲೇಬೇಕು. ಮಾತಾಡ್ಲಾ? ಅವ್ರನ್ನೆಲ್ಲ ಆರಾಮ ಕುಂಡ್ರಸ್ರಿ ಅಂತಾರಲ್ಲ ಇಂಗ್ಲಿಷಲ್ಲಿ. ಅವರನ್ನೆಲ್ಲ ಆರಾಮಾಗಿ ಕುಂಡ್ರಸ್ಬಿಡಿ ಅಂತ ಹೇಳ್ತಾರೆ. ಮೇಕ್ ದೆಮ್ ಸಿಟ್ ಕಂಫರ್ಟೇಬ್ಲಿ ಅಂತ ಹೇಳ್ತಾರೆ. ಮೇಕ್ ದೆಮ್ ಸಿಟ್ ಕಂಫರ್ಟೇಬ್ಲಿ, MEAKE THEM SIT COM FORT ABLY. ಮೇಕ್ ದೆಮ್ ಸಿಟ್ ಕಂಫರ್ಟೇಬ್ಲಿ, ಅವರನ್ನ ಆರಾಮಾಗಿ ಕುಂಡ್ರಸ್ರಿ ಅಂತ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ವಿ ಆರ್ ದ ರೀಸನ್ ಫಾರ್ ದಿಸ್. ವಿ WE ARE THE REASON ಫಾರ್ FOR this THIS. ವಿ ಆರ್ ದ ರೀಸನ್ ಫಾರ್ ದಿಸ್. ಇದಕ್ಕೆಲ್ಲ ನಾವೇ ಕಾರಣ ಅಂತ. ಇದಕ್ಕೆಲ್ಲ ನಾವೇ ಕಾರಣ. ಇದಕ್ಕೆಲ್ಲ ನಾವೇ ಕಾರಣ. ಈಗ ನೀವು ಇದಕ್ಕೆಲ್ಲ ನಾನೇ ಕಾರಣ ಅಂತೇಳಿ ನೋಡೋಣ. ಇದಕ್ಕೆಲ್ಲ We are the reason for this. ಅದು ಇದಕ್ಕೆಲ್ಲ ನಾವೇ ಕಾರಣ ಅಂತ. ಇದಕ್ಕೆಲ್ಲ ನಾನೇ ಕಾರಣ, ನಾನು. I am the reason for this. ವೆರಿ ಗುಡ್ ಪಣಿರಾಜ್, ಕರೆಕ್ಟ್ ಇದೆ. I am the reason for this. IAM. I am the reason for this. ಇದಕ್ಕೆಲ್ಲ ನಾನೇ ಕಾರಣ. I am the reason for this. ಇದಕ್ಕೆಲ್ಲ ನಾನೇ ಕಾರಣ. ಆಯ್ತಾ? ಇನ್ನೊಂದು ಹೇಳ. Yes, sir. Go to class with a better preparation. Yes, go to class, go TO to CLASS class with a better 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 preparation. PREPARATION. Go to class with better preparation. ತರಗತಿಗೆ ಚೆನ್ನಾಗಿ ಸಿದ್ಧರಾಗಿ ಹೋಗಿ ಅಂತ. ತರಗತಿಗೆ ಚೆನ್ನಾಗಿ ತಯಾರಿ ಮಾಡಿಕೊಂಡು ಹೋಗಿ ಅಂತ. ತರಗತಿಗೆ ಚೆನ್ನಾಗಿ ತಯಾರಿ ನಡೆಸಿ ಅಥವಾ ತಯಾರಿ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಹೋಗಿ ಅಂತ.
ನೆಕ್ಸ್ಟ್ ಹೇಳ. Yes, sir. ಡೋಂಟ್ ಲೂಸ್ ಆರ್ಟ್. DONT. ಡೋಂಟ್ ಲೂಸ್. LOOSE. ಲೂಸ್. ಹಾರ್ಟ್. HEART. ಡೋಂಟ್ ಲೂಸ್ ಆರ್ಟ್. HEART. ಧೈರ್ಯ ಕಳ್ಕೋಬೇಡಿ. ಏನ್ ಮೀನಿಂಗ್ ಅದಕ್ಕೆ? ಧೈರ್ಯ ಕಳ್ಕೋಬೇಡಿ, ಆತ್ಮಸ್ಥೈರ್ಯನ ಕಳ್ಕೋಬೇಡಿ, ಹಿಂಜರಿಬೇಡಿ ಅಂತ. ಧೈರ್ಯ ಕಳ್ಕೊಳ್ಳಬೇಡಿ, ಆತ್ಮಸ್ಥೈರ್ಯ ಕಳೆದುಕೊಳ್ಳಬೇಡಿ, ಹಿಂಜರಿಯಬೇಡಿ ಅಂತ. ನೆಕ್ಸ್ಟ್ ಹೇಳ. ಯು ಟೇಕ್ ಎವ್ರಿಥಿಂಗ್ ಲೈಟ್ಲಿ. ವಾಟ್ ಶುಡ್ ಐ ಡೂ? ನೀವೆಲ್ಲಾ ವಿಚಾರವನ್ನು ತುಂಬಾ ಅಗ್ರವಾಗಿ ಚೀಪಾಗಿ ತಗೊಂತಾರೆ, ನಾನೇನ್ ಮಾಡ್ಲಿ ಅಂತ. ಯು ಟೇಕ್ ಎವ್ರಿಥಿಂಗ್ ಲೈಟ್ಲಿ. ವಾಟ್ ಶುಡ್ ಐ ಡೂ? ನೀವು ಪ್ರತಿ ವಿಚಾರವನ್ನ ತುಂಬಾ ಅಗ್ರವಾಗಿ ತಗೋತೀರಾ, ನಾನೇನ್ ಮಾಡ್ಲಿ? ನೀವು ಸೀರಿಯಸ್ ಆಗಿ ಏನು ತಗೊಳಲ್ಲ ಅಂತ. ಈಗ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟ್ ಮಾಡಿ. ಯು ಟೇಕ್ ಎವ್ರಿಥಿಂಗ್. YOU. ಟೇಕ್. TAKE. ಟೇಕ್. ಎವ್ರಿಥಿಂಗ್. EVERY. THING. ಎವ್ರಿಥಿಂಗ್. ಲೈಟ್ಲಿ. LIGHTLY. ಲೈಟ್ಲಿ, ವಾಟ್ ಶುಡ್ SHOULD. ಶುಡ್ ಐ ಡೂ. DO. ಕ್ವಶನ್ ಮಾರ್ಕ್. ಕನ್ನಡದಲ್ಲಿ ಏನ್ ಬರ್ಕೋಬೇಕು? ಪ್ರತಿಯೊಂದನ್ನು ನೀವು ಹಗುರವಾಗಿ ತಗೋತೀರಾ, ನಾನೇನು ಮಾಡಲಿ ಅಂತ ಬರ್ಕೊಳ್ಳಿ. ಪ್ರತಿಯೊಂದನ್ನು ನೀನು ಅಥವಾ ನೀವು ಬಹಳ ಹಗುರವಾಗಿ ತಗೋತೀರಾ, ನಾನೇನು ಮಾಡಲಿ ಅಂತ ಹೇಳಿ ಬರ್ಕೊಳ್ಳಿ. ಆಯ್ತಾ? ಹೇಳ ಇನ್ನೊಂದು. Sir. ದಿಸ್ ಕ್ಲಾಸ್. ದಿಸ್ THIS. ದಿಸ್ ಕ್ಲಾಸ್ CLASS. ಟೇಕ್ಸ್ TAKES. ಟೇಕ್ಸ್ ಮಚ್ MUCH. ಮಚ್ ಆಫ್ OF. ಮೈ MY. ಮೈ ಟೈಮ್ TIME. ದಿಸ್ ಕ್ಲಾಸ್ ಟೇಕ್ಸ್ ಮಚ್ ಆಫ್ ಮೈ ಟೈಮ್. ಈ ತರಗತಿ ನನ್ನ ಹೆಚ್ಚು ಸಮಯವನ್ನ ಬಳಸ್ಕೊಳ್ತಿದೆ, ನನ್ನ ಜಾಸ್ತಿ ಟೈಮು ತಗೊಂತಿದೆ, ನನ್ನ ಟೈಮ್ನ ಈ ಕ್ಲಾಸು ತುಂಬಾ ತಗೊಂತಿದೆ ಅಂತ. ಈ ತರಗತಿಯಿಂದ ನನ್ನ ಸಾಕಷ್ಟು ಸಮಯ ವ್ಯಯ ಆಗ್ತಿದೆ, ಖರ್ಚಾಗ್ತಿದೆ ಅಂತ. Next sentence. We all know very well. We all ALL. all know KNOW. know very well. VERY. very well. 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 We all know very well. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ. What's the meaning in Kannada? What's the meaning in Kannada? ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಚೆನ್ನಾಗಿ ತಿಳಿದಿದೆ, ಗೊತ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಸೆಂಟೆನ್ಸ್. ಅಪಾರ್ಟ್ ಫ್ರಮ್ ದಿಸ್. ಅಪಾರ್ಟ್
APART ಒಂದೇ ವರ್ಡ್ ಅದು. ಅಪಾರ್ಟ್ ಫ್ರಮ್, ಅಪಾರ್ಟ್ ಬರದ್ರಾ? Yes, sir. APART ಅಪಾರ್ಟ್ ಫ್ರಮ್, FROM, ದಿಸ್, THIS, ದಿಸ್. What are the other things, other things, other, OTHER, other things, THINGS, things. VWE, need, 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 to do, TO, to, DO, do, to do, question mark. ಈಗ ಕೇಳಿಸ್ಕತ್ತೀರ ಕನ್ನಡದಲ್ಲಿ? ಕನ್ನಡದಲ್ಲಿ ಕೇಳಿಸ್ಕತ್ತೀರೀಗ? ಎಸ್ ಸರ್. Yes, sir. ಅಪಾರ್ಟ್ ಫ್ರಮ್ ದಿಸ್ ಅಂದ್ರೆ ಇದನ್ನ ಬಿಟ್ಟು ಬೇರೆ ಯಾವ ಕೆಲಸಗಳನ್ನು ನಾವು ಮಾಡೋ ಅವಶ್ಯಕತೆ ಇದೆ, ಇನ್ನೇನು ನಾವು ಮಾಡೋ ಅವಶ್ಯಕತೆ ಇದೆ ಅಂತ. ಇದನ್ನ ಬಿಟ್ಟು, ಅಪಾರ್ಟ್ ಫ್ರಮ್ ದಿಸ್ ಅಂದ್ರೆ ಇದನ್ನ ಬಿಟ್ಟು, ಇದನ್ನ ಹೊರತುಪಡಿಸಿ ಅಂತ. ಸ್ಟಾರ್ಟ್ ಮಾಡಿ, ಅಂಡರ್ಲೈನ್ ಮಾಡಿ. ಅಪಾರ್ಟ್ ಫ್ರಮ್ ದಿಸ್ ಅಂಡರ್ಲೈನ್ ಮಾಡಿ. ಹೇಳಿ ಸರ್. ಅಪಾರ್ಟ್ ಫ್ರಮ್ ದಿಸ್ ಅಂಡರ್ಲೈನ್ ಮಾಡಿದಿರಲ್ವಾ? ಕನ್ನಡದಲ್ಲಿ ಹಂಗಂದ್ರೆ ಇದನ್ನ ಬಿಟ್ಟು, ಅಲ್ಲಿ ಬರ್ದ್ಬಿಡಿ ಫಸ್ಟ್. ಅಪಾರ್ಟ್ ಫ್ರಮ್ ದಿಸ್ ಕೆಳಗಡೆ ಇದನ್ನ ಬಿಟ್ಟು, ಇದನ್ನ ಹೊರತುಪಡಿಸಿ, ಇದಲ್ಲದೆ ಅಂತ. ಇದನ್ನ ಬಿಟ್ಟು, ಇದನ್ನು ಹೊರತುಪಡಿಸಿ, ಇದಲ್ಲದೆ, ಇದಲ್ಲದೆ ಬೇರೆ ಬೇರೆ ಇನ್ನೇನು, ಇನ್ಯಾವ ಕೆಲಸ, ಇನ್ನೇನು ಅಥವಾ ಇನ್ಯಾವ ಕೆಲಸ ಮಾಡುವ ಅವಶ್ಯಕತೆ ಇದೆ, ಮಾಡಬೇಕಾಗಿದೆ ಅಂತ ಅರ್ಥ. ಇದನ್ನು ಹೊರತುಪಡಿಸಿ ಇನ್ಯಾವ ಕೆಲಸಗಳು ಮಾಡುವ ಅವಶ್ಯಕತೆ ಇದೆ ಅಂತ ಅರ್ಥ. ಆಯ್ತಾ? ನಾಲೆಡ್ಜ್ ರೆವಲ್ಯೂಷನ್, ನಾಲೆಡ್ಜ್, KNOWLEDGE, ನಾಲೆಡ್ಜ್, ನಾಲೆಡ್ಜ್ ರೆವಲ್ಯೂಷನ್, REVOLUTION, ನಾಲೆಡ್ಜ್ ರೆವಲ್ಯೂಷನ್. ಜ್ಞಾನ ಕ್ರಾಂತಿ ಅಂತ ಹಂಗಂದ್ರೆ. ನಾಲೆಡ್ಜ್ ರೆವಲ್ಯೂಷನ್ ಅಂದ್ರೆ ಏನು? ಜ್ಞಾನ ಕ್ರಾಂತಿ. ಜ್ಞಾನ ಕ್ರಾಂತಿ ಅಂತ. ಜ್ಞಾನ ಕ್ರಾಂತಿ ಅಂತ. ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಿದ್ದೀನಿ. ದ ನೌನ್ ನಾಲೆಡ್ಜ್ ಈಸ್ ಲಿಮಿಟೆಡ್. ದ ನೌನ್, KNOWN, ದ ನೌನ್ ನಾಲೆಡ್ಜ್. ಈಗ ಬರ್ಕೊಂಡಿದ್ದೀನಿ ನಾಲೆಡ್ಜ್ ಅಂತ, ಹೌದಾನೆ? ಕಾಪಿ ಮಾಡಿ. ದ ನೌನ್ ನಾಲೆಡ್ಜ್ ಈಸ್, ಈಸ್ ಲಿಮಿಟೆಡ್, LIMITED, ಲಿಮಿಟೆಡ್, ಕಾಮ. ಅನ್ನೌನ್, UN, KNOWN, ಅನ್ನೌನ್. ಸ್ಪೆಲ್ಲಿಂಗ್ ಏನ್ ಹೇಳಿ? UN KNOWN, ಅನ್ನೌನ್ ಈಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ಗೆ ಮೇಲೆ ಲಿಮಿಟೆಡ್ ಇದೆ, UN ಸೇರಿಸ್ಕೊಂಡ್ರೆ ಸಾಕು. ಈಗ ನೀವೀಗ 2 ಲೈನ್ ಬರ್ಕೊಂಡಿದ್ದೀರಿ, ಹೌದಾ? ಆ 2 ಲೈನ್ ಅಲ್ಲಿ ನೌನ್ ಅಂದ್ರೆ ಗೊತ್ತಿರೋದು, ಅನ್ನೌನ್ ಅಂದ್ರೆ ಗೊತ್ತಿಲ್ದಿರೋದು.
ನೌನ್ ಅಂದ್ರೆ ಗೊತ್ತಿರೋದು, ಅನ್ನೌನ್ ಅಂದ್ರೆ ಗೊತ್ತಿಲ್ಲದೆ ಇರೋದು. ನಾಲೆಡ್ಜ್ ಅಂದ್ರೆ ಜ್ಞಾನ. ಲಿಮಿಟೆಡ್ ಅಂದ್ರೆ ಮಿತ, ಅನ್ಲಿಮಿಟೆಡ್ ಅಂದ್ರೆ ಅಪರಿಮಿತ. ನಮಗೆ ಗೊತ್ತಿರೋ ನಾಲೆಡ್ಜ್ ಕಡಿಮೆ, ಗೊತ್ತಿಲ್ಲದೆ ಇರೋದು ಅಪಾರ ಅಂತ ಅರ್ಥ. ದ ನೌನ್ ನಾಲೆಡ್ಜ್ ಈಸ್ ಲಿಮಿಟೆಡ್. ನಮ್ಗೆ ಗೊತ್ತಿರೋಂಥ ಜ್ಞಾನ ತುಂಬಾ ಕಡಿಮೆ. ಅನ್ನೌನು ಗೊತ್ತಿಲ್ಲದೆ ಇರೋದು ಅನ್ಲಿಮಿಟೆಡ್. ಗೊತ್ತಿಲ್ಲದೆ ಇರೋದು ಸಾಕಷ್ಟಿದೆ, ಅಪರಿಮಿತವಾಗಿದೆ ಅಂತ. ಗೊತ್ತಿರೋ ಜ್ಞಾನ ಕಡಿಮೆ, ಗೊತ್ತಿಲ್ಲದೆ ಇರೋ ಜ್ಞಾನ ತುಂಬಾ ಇದೆ, ಗೊತ್ತಿಲ್ಲದೆ ಇರೋ ತುಂಬಾ ಇದೆ ಅಂತ. ಮುಂದಕ್ಕೆ ಹೋಗ್ಬೋದಾ? ಮುಂದಕ್ಕೆ ಹೋಗ್ಬೋದಾ? Yes, sir. Okay. Okay. We should have hesitation to learn anything. We, W-E, should, S-H-O-U-L-D, have hesitation, H-E-S-I-T-A-T-I-O-N, hesitation, to learn, L-E-A-R-N, learn anything, A-N-Y-T-H-I-N-G, anything. ಕನ್ನಡದಲ್ಲಿ ಹೇಳ, ಯಾವುದೇ ಹೊಸ ವಿಷಯ ನಾವು ಕಲ್ತ್ಕೋಬೇಕಾದ್ರೆ ನಮ್ಮಲ್ಲಿ ಆತುರತೆ ಇರಬೇಕು. ನಾವೇನೇ ಕಲಿಬೇಕಾದ್ರೆ ನಮ್ಮಲ್ಲಿ ಆತುರತೆ, ಇಚ್ಛೆ ಇರಬೇಕು ಅಂತ. ಇಚ್ಛೆ, ಅಭಿಲಾಷೆ, ಅಭಿಷ್ಟೆ ಇರಬೇಕು. ನಾವೇನೇ ಕಲಿಬೇಕಾದ್ರೆ ನಮಗೆ ಒಂದು ಇಚ್ಛೆ, ಇಷ್ಟ ಅಂತ ಇರ್ಬೇಕು ಅಂತ. ಬೇರೆ ಸೆಂಟೆನ್ಸ್ ಇಲ್ಲ? ಯುವರ್ ಫ್ಯೂಚರ್, Y-O-U-R, ಯುವರ್ ಫ್ಯೂಚರ್, F-U-T-U-R-E, ಫ್ಯೂಚರ್, ಈಸ್, I-S, ಈಸ್ ಆದ್ಮೇಲೆ ಬೀಯಿಂಗ್, B-E-I-N-G, ಬೀಯಿಂಗ್ ಪ್ರಿಪೇರ್ಡ್, P-R-E-P-A-R-E-D, prepared in the classroom, C-L-A-S-S-R-O-O-M, classroom. ನಿಮ್ಮ ಭವಿಷ್ಯ ಕೊಠಡಿಯಲ್ಲಿ ನಿರ್ಮಾಣ ಆಗ್ತಿದೆ ಅಂತ. ನಿಮ್ಮ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣ ಆಗ್ತಿದೆ ಅಂತ. ನಿಮ್ಮ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣ ಆಗ್ತಿದೆ, ತಯಾರಾಗ್ತಿದೆ ಅಂತ ಅರ್ಥ. What is happening now? Next sentence. What is happening? H-A-P-P-E-N-I-N-G, happening now, N-O-W. What is happening now? N-O-W. ಈಗ ಏನ್ ನಡೀತಿದೆ ಅಂತ ಅರ್ಥ. ಈಗ ಏನು ನಡೆಯುತ್ತಿದೆ, ಏನು ಸಂಭವಿಸುತ್ತಿದೆ ಅಂತ. ಈಗ ಏನು ನಡೆಯುತ್ತಿದೆ.
ನೆಕ್ಸ್ಟ್ ಸೆಂಟೆನ್ಸ್, ವಾಟ್ ನೇಮ್ ಈಸ್ ಟು ಗಿವ್. ವಾಟ್, WHAT, ವಾಟ್ ನೇಮ್, NAME, ನೇಮ್, IS ಈಸ್, ಟು TO, ಟು ಗಿವ್, GIVE, ಗಿವ್, ಕ್ವಶನ್ ಮಾರ್ಕ್. ಯಾವ ಹೆಸರನ್ನ ಕೊಡಬೇಕು ಅಂತ. ವಾಟ್ ನೇಮ್ ಈಸ್ ಟು ಗಿವ್, ಯಾವ ಹೆಸರನ್ನ ಕೊಡಬೇಕು, ಕ್ವಶನ್ ಮಾರ್ಕ್. ಯಾವ ಹೆಸರನ್ನ ಕೊಡಬೇಕು, ಕ್ವಶನ್ ಮಾರ್ಕ್. ನೆಕ್ಸ್ಟ್ ಸೆಂಟೆನ್ಸ್, ಯಾರ ಹೆಸರನ್ನ ಕೊಡಬೇಕು ಅನ್ನೋಕೆ ಏನ್ ಹೇಳ್ತೀರಾ ನೀವು? ಯಾವ ಹೆಸರು, ಯಾವ ಅಂದ್ರೆ ವಾಟು, ಯಾರ ಅಂದ್ರೆ ಒಂದೇ ಒಂದು ಒಳ್ಳೆ. whose names to give. whose name is to give. whose, WHOSE, whose name is to give. whose name is to give. ಯಾರ ಹೆಸರನ್ನು ಕೊಡಬೇಕು. ಯಾರ ಹೆಸರನ್ನ ಕೊಡಬೇಕು. ಆಯ್ತಾ? ಎಸ್ ಸರ್. ಯು, ನೆಕ್ಸ್ಟ್ ಸೆಂಟೆನ್ಸ್, ಯು ಆರ್ ಎವ್ರಿಥಿಂಗ್. ಯು ಆರ್ ಎವ್ರಿಥಿಂಗ್. YOU, ಯು. ARE, ಆರ್, ಎವ್ರಿಥಿಂಗ್. EVERY, THING. ಎವ್ರಿಥಿಂಗ್ ಇನ್ನೊಂದ್ಸರಿ ಸ್ಪೆಲ್ಲಿಂಗ್ ಹೇಳ್ತೀನಿ. EVERY, THING. ಯು ಆರ್ ಎವ್ರಿಥಿಂಗ್. ಎಲ್ಲವೂ ನೀವೇ ಅಂತ. ಯು ಆರ್ ಎವ್ರಿಥಿಂಗ್ ಅಂದ್ರೆ ಎಲ್ಲವೂ ಕೂಡ ನೀವೇ. ಸೋಲಾಗ್ಲಿ ನೀವೇ, ಗೆಲುವಾಗ್ಲೂ ನೀವೇ ಅಂತ. ನಿಮಗೆ ಸೋಲಾದ್ರೆ ನೀವೇ ಕಾರಣ, ನಿಮ್ಗೆ ಗೆಲುವಾದ್ರೆ ನೀವೇ ಕಾರಣ ಅಂತ. ನೀವೇ ಎಲ್ಲ ಅಂತ. ನಿಮ್ಮನ್ನು ಬಿಟ್ಟು ಇಲ್ಲ, ನೀವೇ ಎಲ್ಲ ಅಂತ. ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತೀನಿ. ಕೀಪ್ ಆನ್ ಆಸ್ಕಿಂಗ್ ಕ್ವಶನ್ ಅಗೈನ್ ಅಂಡ್ ಅಗೈನ್. ಕೀಪ್, KEEP, ಕೀಪ್ ಆನ್, ON, ಆನ್. ಆಸ್ಕಿಂಗ್, ASKING, asking. Question, QUESTION, question. Again, AGAIN, again and again. Keep on asking question again and again. ಮತ್ತೆ ಮತ್ತೆ ಪ್ರಶ್ನೆ ಕೇಳುತ್ತಲೇ ಇರ್ರಿ. ಪ್ರಶ್ನೆಗಳನ್ನ ಪದೇ ಪದೇ ಕೇಳ್ತೀರಿ ಅಂತ. ಪ್ರಶ್ನೆಯನ್ನ ಪದೇ ಪದೇ ಕೇಳ್ತೀರಿ, ಲೆಕ್ಚರರ್ಗಳನ್ನ ಕ್ವಶನ್ ಮಾಡ್ತಿರ್ಬೇಕು ಅಂತ. ನೆಕ್ಸ್ಟ್ ಸೆಂಟೆನ್ಸ್, ಇಟ್ ಈಸ್ ಎವ್ರಿವೇರ್. ಇಟ್ ಈಸ್, IS ಈಸ್, ಎವ್ರಿವೇರ್, EVERY, WHERE. ಎವ್ರಿವೇರ್ ಅನ್ನೋದು ಒಂದೇ ವರ್ಡೆ. EVERY, WHERE. ಇಟ್ ಈಸ್ ಎವ್ರಿವೇರ್. ಅದು ಎಲ್ಲಾ ಕಡೆ ಸಿಗುತ್ತೆ. ಇದು ಎಲ್ಲಾ ಕಡೆಯಲ್ಲಿ ಇದೆ. ಇದೆ ಅಂತ. ಇದು ಎಲ್ಲಾ ಕಡೆ ಸಿಗುತ್ತೆ ಅಂತ. ನಾಲೆಡ್ಜ್ ಈಸ್ ಎವ್ರಿವೇರ್. ಅಪಾರ್ಚುನಿಟಿ ಈಸ್ ಎವ್ರಿವೇರ್. ಚಾನ್ಸ್ ಈಸ್ ಎವ್ರಿವೇರ್. ಲಕ್ ಈಸ್ ಎವ್ರಿವೇರ್. ಆತರ ಪ್ರಯತ್ನ ಮಾಡ್ಬೇಕಷ್ಟೇ. ಇಟ್ ಈಸ್ ಎವ್ರಿವೇರ್, ಇದು ಎಲ್ಲಾ ಕಡೆ ಇದೆ, ದೊರಕುತ್ತೆ ಅಂತ.
ನೆಕ್ಸ್ಟ್ ಹೇಳ್ತೀನಿ. ಕ್ಯಾನ್ ಯು ಕಾಂಪೆನ್ಸೇಟ್, ಕ್ಯಾನ್ CAN, ಕ್ಯಾನ್ ಯು YOU, ಯು ಕಾಂಪೆನ್ಸೇಟ್ COMPENSATE, ಕಾಂಪೆನ್ಸೇಟ್ ಫಾರ್ FOR, ಫಾರ್ what we have have lost, LOST, question mark. ನಾವು ಕಳೆದುಕೊಂಡದ್ದನ್ನು ನೀವು ಸರಿದೂಗಿಸಬಹುದೇ? ಒಂಥರ ನಾವೇನು ಕಳ್ಕೊಂಡಿದೀವಲ್ಲ ಅದಕ್ಕೆ ನಿಮ್ ಕೈಲಿ ಪರಿಹಾರ ಕೊಡಕ್ಕಾಗತ್ತಾ ಅಂತ. ಕಾಂಪೆನ್ಸೇಟ್ ಅಂದ್ರೆ ಪರಿಹಾರ. ನಾವೇನು ಆಲ್ರೆಡಿ ಕಳ್ಕೊಂಡಿದೀವಿ, ಫಸ್ಟ್ ಸೆಮ್ ಅಲ್ಲಿ ಸೆಕೆಂಡ್ ಸೆಮ್ ಅಲ್ಲಿ ಸರಿಯಾಗಿ ಕಲಿದಿರಾ, ಕ್ಲಾಸ್ಗೆ ಅಟೆಂಡ್ ಮಾಡಿದಿರಾ, ನಾಲೆಡ್ಜ್ ಇಲ್ದಿರಾ ಏನ್ ಕಳ್ಕೊಂಡಿದೀವಲ್ಲ ನಾವು, ಅದನ್ನ ಮತ್ತೆ ನಮ್ ಕೈಲಿ ಪಡ್ಕೊಳಕ್ ಸಾಧ್ಯ ಆಗತ್ತಾ? ನಾವ್ ಅದಕ್ಕೆ ಪರಿಹಾರವನ್ನು ಹುಡ್ಕಕ್ ಆಗತ್ತಾ? ಪ್ರಾಯಶ್ಚಿತ ಆಗತ್ತಾ ಅಂತ. ನಾವೇನು ಕಳ್ಕೊಂಡ್ವಿ ಅದನ್ನ ಪುನಃ ಪಡೆಯಲು ಸಾಧ್ಯವೇ ಅಂತ ಅರ್ಥ. ನಾವು ಕಳ್ಕೊಂಡಿದ್ದಕ್ಕೆ ಪರಿಹಾರ ಸಿಗುವುದೇ ಅಂತ. ಬೇರೆ ಹೇಳ್ತಿದ್ದೀನಿ ಸೆಂಟೆನ್ಸು. ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ವಿಸಿಬಲ್ ಇಯರ್. ಅನ್ಫಾರ್ಚುನೇಟ್ಲಿ UNFORTUNATELY, unfortunately it is not visible, VISIBLE, visible ear, HERE. ದುರಾದೃಷ್ಟವಶಾತ್ ಅದು ಇಲ್ಲಿ ಕಾಣಿಸ್ತಿಲ್ಲ ಅಂತ. ದುರಾದೃಷ್ಟವಶಾತ್ ಅದು ಇಲ್ಲಿ ಕಾಣಿಸುತ್ತಿಲ್ಲ ಅಂತ. ದುರಾದೃಷ್ಟವಶಾತ್ ಕರೋನಾ ಪಾವಗಡದಲ್ಲಿ ಕಾಣಿಸ್ತಿಲ್ಲ ಅಂತ. ದುರಾದೃಷ್ಟವಶಾತ್ ಯಾಕೆ ಕಾಣಿಸ್ತಿಲ್ಲ? ಅಲ್ಲ ಹೇಳಿದ್ದು ಸೆಂಟೆನ್ಸ್. ಅನ್ಫಾರ್ಚುನೇಟ್ಲಿ ಅಂದ್ರೆ ದುರಾದೃಷ್ಟವಶಾತ್, ಫಾರ್ಚುನೇಟ್ಲಿ ಅಂದ್ರೆ ಅದೃಷ್ಟವಶಾತ್ ಅಂತ. ಫಾರ್ಚುನೇಟ್ಲಿ ಅಂದ್ರೆ ಅದೃಷ್ಟವಶಾತ್, ದುರಾದೃಷ್ಟವಶಾತ್ ಇಂಗ್ಲಿಷ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ವಿಸಿಬಲ್ ಇಯರ್. ದುರಾದೃಷ್ಟವಶಾತ್ ಅದು ಇಲ್ಲಿ ಕಾಣ್ತಿಲ್ಲ ಅಂತ. ಓಕೆನಾ? ಒಂದು ಸಣ್ಣ ಇನ್ಫಾರ್ಮೇಶನ್ ಇದೆ, ಎಸ್ಪೆಷಲಿ ಫಸ್ಟ್ BA ಸೆಕೆಂಡ್ BA ವಿದ್ಯಾರ್ಥಿಗಳಿಗೆ. ನಾಳೆಯಿಂದ ಫಸ್ಟ್ BA ಜನರಲ್, ಸೆಕೆಂಡ್ BA ಜನರಲ್ ಹುಡುಗರಿಗೆ ಕ್ಲಾಸಸ್ ಇರುತ್ತೆ. ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಹಾಫ್ ಅನ್ ಅವರ್ ಮೊದಲು ನಾನು ಇನ್ಫಾರ್ಮ್ ಮಾಡ್ತೀನಿ, ನಿಮ್ಗೆ ಲಿಂಕ್ ಮಾಡ್ತೀನಿ. ನಾಳೆಯಿಂದ ಮೊದಲ ಜನರಲ್ ಹುಡುಗರು, ಎರಡನೇ BA ಜನರಲ್ ಹುಡುಗರಿಗೆ ಕ್ಲಾಸಸ್ ಇರುತ್ತೆ. ಈ ಮಧ್ಯದಲ್ಲಿ BA ಆಪ್ಷನಲ್ ಹುಡುಗರಿಗೆ ಒಂದು ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಬ್ಯಾಕ್ ಗ್ರೌಂಡ್ ಅದನ್ನ ಮುಗಿಸ್ಕೊಡ್ತೀನಿ. 2 ಕ್ಲಾಸಲ್ಲಿ ಮುಗಿಯುತ್ತದು, ಮುಗಿಸೋಣ ಅದನ್ನ. ಅದಕ್ಕೆ ಯಾರ್ಯಾರು ಈಗ ಜಾಯಿನ್ ಆಗಿಲ್ವೋ BA ಜನರಲ್ ಹುಡುಗರು, ಸೆಕೆಂಡ್ ಸೆಮ್ ಇಲ್ಲವೇ ಫೋರ್ತ್ ಸೆಮ್ ವಿದ್ಯಾರ್ಥಿಗಳು, ನಿಮ್ಮ ಫ್ರೆಂಡ್ಸ್ಗೆ ಗ್ರೂಪಲ್ಲಿ ಮೆಸೇಜ್ ಮಾಡಿ ಮತ್ತು ಸ್ವಲ್ಪ ಇನ್ಫಾರ್ಮ್ ಮಾಡಿ. ಒಂದು ರೀತಿ ಸ್ವಲ್ಪ ಅಲರ್ಟ್ ಆಗಿದ್ದು ಕ್ಲಾಸಸ್ ಅಟೆಂಡ್ ಮಾಡಕ್ಕೆ ಅವ್ರಿಗೆ ಹೇಳ್ಬೇಕು. ಓಕೆ, ಇದೊಂದು ಇನ್ಫಾರ್ಮೇಶನ್ ನಿಮ್ ಕಡೆ ಇರ್ಲಿ. ಇನ್ನ
ಸರ್ ಮೊದಲೇ ಲಿಂಕ್ ಅಥವಾ ಇನ್ಫಾರ್ಮೇಶನ್ ಮಾಡಿ ಸರ್. ಅರ್ಧ ಗಂಟೆ ಮುಂಚೆ 1 ಗಂಟೆ ಮುಂಚೆ ಇನ್ಫಾರ್ಮೇಶನ್ ಮಾಡಿದ್ರೆ ಜಾಸ್ತಿ ಜನ ಜಾಯಿನ್ ಆಗೋದಿಲ್ಲ. ಬೆಳಿಗ್ಗೆನೆ ಮಾಡಿದ್ರೆ ಅವಾಗ ಜಾಸ್ತಿ ಜನ ಜಾಯಿನ್ ಆಗ್ತಾರೆ. ಅದು ನಾಳೆ ಸ್ಟಾರ್ಟ್ ಅಲ್ವಾ? ಆಕ್ಚುಲಿ ಇವತ್ತು ಸಂಡೇ ಎಷ್ಟೊತ್ತಿಗೆ ಅಂತೇಳಿ ನನಗೆ ಟೈಮಿಂಗ್ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದಾಯ್ತು. ಅಂದ್ರೆ ನಿಮ್ಗೆ ಮೊದಲೇ ಇನ್ಫಾರ್ಮ್ ಮಾಡ್ಬೇಕಲ್ಲ? ಎಸ್ ಸರ್. ಓಕೆ ಓಕೆ ಓಕೆ, ಆಯ್ತು. ನಾನು ಮೊದಲೇ ಇನ್ಫಾರ್ಮ್ ಮಾಡ್ತೀನಿ. ಸೆಕೆಂಡ್ ಒಂದೇ ಸಲ ಮಾಡ್ತೀರಾ ಸರ್? ಇಲ್ಲ, ಹಂಗಿರಲ್ಲ. ಟೆಕ್ಸ್ಟ್ ಅಲ್ವಾ, ಅದು ಬೇರೆ ಟೆಕ್ಸ್ಟ್ ಅಲ್ವಾ. ಸ್ಪೋಕನ್ ಇಂಗ್ಲಿಷ್ ಮಾತ್ರ ಕಂಬೈಂಡ್ ಇರುತ್ತೆ, ಇನ್ನು ಮಿಕ್ಕ ಯಾವ ಕ್ಲಾಸ್ ಕಂಬೈಂಡ್ ಇರಲ್ಲ. ಹಲೋ, ಒಂದೇ ಸತಿ ಮಾಡ್ಬೇಕೇನ ಕೇಳಿ ಸರ್. ಹಂಗಾಗಲ್ಲ, ಸಾಧ್ಯ ಆಗಲ್ಲ, ಎಲ್ಲ ಗಜಿಬಿಜಿ ಆಗೋಗುತ್ತೆ. ಬಿಟ್ರೆ ಸಾಧ್ಯ ಮಾಡಿಸ್ತಾನೆ ಸರ್ ಅವನು. ಯಾರು? ಹರಿಕೃಷ್ಣ. ಹೌದೇನಪ್ಪ, ಹರಿಕೃಷ್ಣ ತುಂಬಾ ಫಾಸ್ಟ್ ಇದೆ ಸರ್. ಓಕೆ ಓಕೆ, ಇನ್ನೊಂದು 5 ರಿಂದ 10 ನಿಮಿಷ ಸ್ಟಾರ್ಟ್ ಮಾಡಿ. ಸರ್ ನೀವು ಇಂಗ್ಲಿಷ್ ಗ್ರೂಪ್ ಅಲ್ಲಿ ಇಲ್ವೇ ಸರ್? ಸೋಷಿಯಾಲಜಿ ಗ್ರೂಪ್ ಇಂದ ಲಿಂಕ್ ಕಳಿಸ್ತೀರಾ? ಸೋಷಿಯಾಲಜಿ ಗ್ರೂಪ್ ಲಿಂಕ್ ಕಳಿಸಿದ್ದಲ್ಲ ಆಗ್ಲೇ. ಅದೇ ಸರ್, ಸೋಷಿಯಾಲಜಿ ಗ್ರೂಪ್ ಇಂಗ್ಲಿಷ್ ಗ್ರೂಪ್ ಅಲ್ಲಿ ಲಿಂಕ್ ಕಳಿಸ್ರಿ ಅಂತ. ಎರಡಕ್ಕೂ ಕಳಿಸ್ತಿರಲ್ಲ, ಯಾತಕ್ಕೆ ಅಂತ? ಯಾವ್ದಾರ ಒಂದ್ರಲ್ಲಿ ಕಳಿಸ್ಬೇಕಂತನಾ? ಹ್ಞೂ ಸರ್, ಇಂಗ್ಲಿಷ್ ಅಲ್ಲಿ ಕಳಿಸ್ತೀವಿ ಸರ್, ಇಂಗ್ಲಿಷ್ ಗ್ರೂಪ್ ಅಲ್ಲಿ. ಓಕೆನಪ್ಪ, ಇಂಗ್ಲಿಷ್ ಗ್ರೂಪ್ ಅಲ್ಲಿ ಕಳಿಸ್ತೀವಿ. ಇಂಗ್ಲಿಷ್ ಗ್ರೂಪ್ ಎಲ್ಲ ಇದ್ದೀರಾ? ಕೆಲವ್ರು ಇಲ್ಲ ಅಂತ ಎಲ್ಲಾ ಗ್ರೂಪ್ ಸೆಂಡ್ ಮಾಡಿರೋದು ಅಷ್ಟೇ. ನಿಮ್ ಸಬ್ಜೆಕ್ಟ್ ಮಾಡುವಾಗ ಸಬ್ಜೆಕ್ಟ್ ಗೊತ್ತಪ್ಪ, ಅಲ್ಲಿರೋರ್ನ ಜಾಯಿನ್ ಮಾಡ್ಕೊಂಡು ಮಾಡಿ ಅಂತ. ಸಬ್ಜೆಕ್ಟ್ ಗೆ ಮಾಡುವಾಗ ಸಬ್ಜೆಕ್ಟ್ ಗ್ರೂಪ್ ಗೆ ಸೆಂಡ್ ಮಾಡ್ತಾರೆ, ಸರಿನಾ? ಆಯ್ತು, ಬರ್ಕೊಳ್ಳಿ. ಈ ಕಮ್ಸ್ ಅಂಡ್ ಗೋಸ್, ಈ ಕಮ್ಸ್ COMES ಅಂಡ್ ಗೋಸ್ GOES. ಅವನು ಬರ್ತಾನೆ ಹೋಗ್ತಾನೆ ಅಷ್ಟೇ ಅಂತ. ಈ ಕಮ್ಸ್ ಅಂಡ್ ಗೋಸ್, ಅವನು ಬರ್ತಾನೆ ಹೋಗ್ತಾನೆ ಅಷ್ಟೇ ಅಂತ. ಈ ಕಮ್ಸ್ ಅಂಡ್ ಗೋಸ್ಗೆ ಏನ್ ಬರದ್ರಿ ಮೀನಿಂಗು? ಬಂದು ಅವನು ಬರ್ತಾನೆ ಹೋಗ್ತಾನೆ ಅಷ್ಟೇ ಅಂತ. ಅವನು ಬರ್ತಾನೆ ಹೋಗ್ತಾನೆ ಅಷ್ಟೇ ಅಂತ. ಮತ್ತೆ ಇನ್ನೊಂದು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿ. ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ಡೂ ಇಟ್ ಡಸಂಟ್ ಕಮ್. ಅನ್ಲೆಸ್, UNLESS, and until, UNTIL, until you don't do, DO, comma, it does not come. ಇಟ್ ಡಸಂಟ್ ಕಮ್ ಅಂತ. ಅಲ್ಲಿ ಅನ್ಲೆಸ್ ಅಂದ್ರೆ ನೀವು ಇದನ್ನ ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ, ಅಂಟಿಲ್ ಅಂದ್ರೆ ಎಲ್ಲಿವರೆಗೂ ನೀವು ಪ್ರಯತ್ನ ಮಾಡಲ್ವೋ ಅಂತ ಅರ್ಥ. ಅನ್ಲೆಸ್ ಅಂದ್ರೆ ನೀವು ಪ್ರಯತ್ನನೇ ಮಾಡಲಿಲ್ಲ ಅಂದ್ರೆ ಅಂತ. ಅಂಟಿಲ್ ಅಂದ್ರೆ ನೀವು ಎಲ್ಲಿವರೆಗೂ ಪ್ರಯತ್ನ ಮಾಡಲ್ವೋ ಅಂತ, ಅದು ನಿಮ್ಗೆ ಬರಲ್ಲ ಅಂತ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಎಲ್ಲಿವರೆಗೂ ನೀವು ಪ್ರಯತ್ನನೇ ಮಾಡಲ್ವೋ ಅಲ್ಲಿವರೆಗೂ ಅದು ಬರಲ್ಲ ಅಂತ. ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ಡೂ ಇಟ್ ಡಸಂಟ್ ಕಮ್. ಎಲ್ಲಿವರೆಗೂ ನೀವು ಅದನ್ನ ಪ್ರಯತ್ನ ಮಾಡಲ್ವೋ, ಅದನ್ನ ಮಾಡಕ್ಕೆ ಪ್ರಯತ್ನ ಮಾಡಲ್ವೋ ಅಲ್ಲಿವರೆಗೂ ಅದು ಬರಲ್ಲ ಅಂತ. ಓಕೆನಾ? ಹಲೋ, ಎಸ್ ಸರ್. ಯಾವುದೇ ಹೊಸ ಲ್ಯಾಂಗ್ವೇಜ್ ಅನ್ನ ನಾವು ಕಲಿಬೇಕಾದ್ರೆ ಕೆಲವು ಲಕ್ಷಣಗಳು ಇರುತ್ತೆ. ಬೇರೆ ಯಾವುದೇ ಲ್ಯಾಂಗ್ವೇಜ್ ಎಷ್ಟು ಲೇಟ್ ಆಗಾದ್ರೂ ಕಲೀರಿ, ನಮ್ಗಾಗಂತ ನಷ್ಟ ಏನಿಲ್ಲ. ಆದರೆ ಇಂಗ್ಲಿಷು ಲೇಟ್ ಆದಷ್ಟು ನಷ್ಟನೇ. ಎಷ್ಟು ಲೇಟ್ ಮಾಡ್ತೀರಾ
ಅಷ್ಟು ನಷ್ಟ ಆಗತ್ತೆ. ನಾನು ತುಂಬಾ ಕಂಡಿದ್ದೀನಿ. ಬರೀ PUC ಓದ್ಕೊಂಡು ಸುಮಾರಾಗಿ ಇಂಗ್ಲಿಷ್ ಮಾತಾಡಕ್ ಬಂದವ್ರಿಗೆಲ್ಲ ಒಂದು 25-30 ಸಾವಿರ ರೂಪಾಯಿ ಸ್ಯಾಲ್ರಿ ತಗೊಳ್ಳಂತ ಅವಕಾಶಗಳು ಸಮಾಜದಲ್ಲಿದ್ದಾವೆ. ಇನ್ನ ಡಬಲ್ ಗ್ರಾಜುಯೇಷನ್ ಆಗಿರುತ್ತೆ, ಇಂಗ್ಲಿಷ್ ಬರಲ್ಲ ಅಂದ್ರೆ ಅವ್ರು 5,000 ರೂಪಾಯಿ ಕೂಡ ಅವ್ರಿಗೆ ಸಂಬಳ ಕೊಟ್ಟು ಇಟ್ಕೊಳ್ಳಲ್ಲ. ಅಷ್ಟು ಅವಶ್ಯಕತೆ ಇದೆ ಇಂಗ್ಲಿಷು ಮತ್ತು ಕಂಪ್ಯೂಟರ್ ಈಗ. ಅದಕ್ಕೆ ಕಂಪ್ಯೂಟರ್ ಮತ್ತು ಇಂಗ್ಲಿಷ್ ಅನ್ನ ಕಲೀಲಿಕ್ಕೆ ನಿಧಾನ ಮಾಡಬಾರ್ದು, ಅತಿ ಬೇಗ ಚಾನ್ಸ್ ಸಿಗದೆ ಕಲ್ಕೊಬಿಡ್ಬೇಕು. ಈಗ ನಾನು ನಿಮ್ಗೋಸ್ಕರ ಈ ನನ್ನ ಪರ್ಸನಲ್ ಟೈಮ್ ಅನ್ನ ಏನಕ್ಕೆ ಸ್ಪೆಂಡ್ ಮಾಡ್ತಿದ್ದೀನಿ ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಉಪಯೋಗ ಆಗ್ಲಿ ಅಂತೇಳಿ. ಮತ್ತೆ ಇನ್ನೊಂದೇನಂದ್ರೆ ಯಾವುದೇ ಹೊಸ ಲ್ಯಾಂಗ್ವೇಜು ನಾವು ಕಲ್ತ್ಕೋಬೇಕಾದ್ರೆ ಕೆಲವು ಲಕ್ಷಣಗಳಿರುತ್ತೆ ಅಂತ ಹೇಳಿದೀನಿ. ಏನಪ್ಪಾ ಅಂದ್ರೆ ಆ ಲ್ಯಾಂಗ್ವೇಜ್ ಅನ್ನ ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ನಿಮ್ಮ ಪಾರ್ಟ್ನರ್ ಜೊತೆ ನೀವ್ ಹೇಳ್ಬೇಕು ಒಂದು ಸೆಂಟೆನ್ಸ್, ಅವ್ನು ಹೇಳ್ಬೇಕು, ನೀವೇನೋ ಕೇಳ್ಬೇಕು, ಅವ್ನ ಆನ್ಸರ್ ಹೇಳ್ಬೇಕು, ಅವ್ನು ಕೇಳ್ಬೇಕು, ನೀವು ಆನ್ಸರ್ ಹೇಳ್ಬೇಕು. ಮತ್ತೆ ನಿಮ್ ಪಾರ್ಟ್ನರ್ ಜೊತೆ ನೀವು ಅದನ್ನ ಕಮ್ಯುನಿಕೇಟ್ ಮಾಡ್ತಾ ಇರ್ಬೇಕು. ಒಂದು. ಎರಡನೇದು, ನಿಮ್ಗೆ ಪಾರ್ಟ್ನರೇ ಇಲ್ಲ, ಒಬ್ಬರೇ ಇದೀವಿ ಅಂದ್ರೆ ನೀವೇ ಓನಾಗಿ ಮಾಡಿ ಮೇಲೆ ಹೋಗಿ, ಇಲ್ಲಾದ್ರೂ ಒಂದು ದಿಬ್ಬದ ಮೇಲೆನೋ ಗುಟ್ಟದ ಮೇಲೆನೋ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಪ್ರಾಕ್ಟೀಸ್ ಸರ್, ಗುಟ್ಟದ ಮೇಲೆ ಕನ್ನಡಿ ಇರಲ್ಲಲ್ವಾ ಸರ್? ಎಲ್ಲಿ ಗುಟ್ ಅಲ್ಲ, ಮನೇಲಿದ್ದಾಗ. ಈಗ ಗುಟ್ಟದ ಮೇಲೆ ಏನಕ್ಕೆ ಹೋಗ್ಬೇಕು ಅಂದ್ರೆ, ಈ ಯಾರಾದ್ರೂ ನೋಡಿದ್ರೆ ನಮ್ಗೆ ಒಬ್ಬನೇ ಮಾತಾಡ್ಕಂತಾರೆ ಅಂತಾರೆ, ಮುಜುಗರ ಆಗತ್ತಲ್ಲ ನಮ್ಗೆ. ಅದಕ್ಕೆ ಆ ಕಡೆ ಗುಟ್ಟದ ಕಡೆಗೆ ಹೋದ್ರೆ ಒಬ್ರು ಪ್ರಾಕ್ಟೀಸ್ ಮಾಡ್ಬೋದು ಅಂತ. ಆಮೇಲೆ ಲ್ಯಾಂಗ್ವೇಜ್ ತಪ್ಪಾಗುತ್ತೆ ಅಂತ ಅಂಜಿಕೆ ಇಟ್ಕೋಬಾರ್ದು. ತಪ್ಪುಗಳಾಗಿ ಆಗಿ 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 ಸರಿಯಾಗೋದು. ಈಗ ಎಲ್ಲ ಸರಿ ಮಾಡ್ಕೊಂಡ್ರಂತ ಎಲ್ಲಾ ಲ್ಯಾಂಗ್ವೇಜ್ ಲರ್ನರ್ಗೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಇದ್ದಿದ್ದು. ಈಗ ನಾವು ಆ ಭಿನ್ನ ಅದೊಂಥರ ಆ ಅಂಜಿಕೆನ ಪಕ್ಕಕ್ಕಿಟ್ರೆ ನಾವು ಬೇಗ ಲ್ಯಾಂಗ್ವೇಜ್ ಕಲ್ತ್ಕೋತೀವಿ. ಮತ್ತೆ ನಾನು ಆದಷ್ಟು ವಾರದಲ್ಲಿ 2 ಸರಿ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಒಂದ್ ಸ್ವಲ್ಪ ಈ ಆನ್ಲೈನ್ ಕ್ಲಾಸಲ್ಲಿ ಒಂದ್ ಸ್ವಲ್ಪ ಸಿಲೆಬಸ್ ಮುಂದೆ ಹೋಗ್ಬಿಟ್ರೆ ಸಾಕಷ್ಟು ಟೈಮ್ ಅನ್ನ ನಿಮ್ಗೆ ನಾನು ಸ್ಪೋಕನ್ ಇಂಗ್ಲಿಷ್ ಕೊಡ್ತೀನಿ. ಅಟ್ಲೀಸ್ಟ್ ಸರ್, ಈಗ ಆನ್ಲೈನ್ ಕ್ಲಾಸ್ ಇದು ಆಫ್ಲೈನ್ ಕ್ಲಾಸ್ ಅಂತ ಸುದ್ದಿ ಕೊಟ್ಟಿದ್ರಲ್ಲ ನಿನ್ನೆ ನ್ಯೂಸ್ ಅಲ್ಲಿ, ಜುಲೈ 1ರಿಂದ ಅಂತ ಹೇಳಿ ಹೇಳಿದ್ದಾರೆ. ಸ್ಟಾರ್ಟ್ ಆಗೋ ಸಾಧ್ಯತೆ ಇದೆಯಾ? ಅದು ಹೇಗೆ ಅಂದ್ರೆ, ನಮ್ಮ ತುಮಕೂರು ಯೂನಿವರ್ಸಿಟಿ ಇದೆಯಲ್ಲ, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ರೀತಿ ಮೈಸೂರು, ಧಾರವಾಡ, ಬೆಳಗಾಮು ಈ ಯೂನಿವರ್ಸಿಟಿಗಳಿಗೆಲ್ಲ ಹೆಡ್ ಒಂದು DCA ಅಂತ ಒಂದಿದೆ, ಡೈರೆಕ್ಟರೇಟ್ ಆಫ್ ಕಾಲೇಜಿಯೇಟ್ ಎಜುಕೇಶನ್ ಅಂತೇಳಿ. ಅವರು ಡೆಸಿಷನ್ ತಗೊಂಡು ಸ್ಟಾರ್ಟ್ ಮಾಡಿ ಅಂದ್ರೆ ಅವಾಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಕೆಲವು ಪ್ರಿಕಾಷನರಿ ಮೆಥಡ್ಗಳೆಲ್ಲ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಹಂಗಿದ್ರೆ ನಿಮ್ಗೂ ಗೊತ್ತಾಗುತ್ತೆ, ಅಥವಾ ನನಗೆ ಗೊತ್ತಾಗಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಸರಿನಾ? ಓಕೆ ಸರ್. ನಾನು ಇವತ್ತು ಕ್ಲಾಸನ್ನ ಲೆಟಪ್ ಮಾಡ್ತಿದ್ದೀನಿ. ನೀವು 2 ಪೇಜ್ ಏನ್ ಬರ್ಕೊಂಡಿದ್ದೀರಾ ಆ 2 ಪೇಜನ್ನ ಪ್ರಾಕ್ಟೀಸ್ ಮಾಡಿ, ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ, ನಾಳೆ ಜನರಲ್ ಕ್ಲಾಸಲ್ಲಿ ಭೇಟಿಯಾಗೋಣ. ಓಕೆನಾ? ಬಾಯ್ ಬಾಯ್ ಬಾಯ್.